ದಂಧೆ ನಡೀತಾ ಇದೆ. ವಿಶೇಷವಾಗಿ ಮಹಿಳೆಯರನ್ನು ನೀವು ಇಲ್ಲಿ ಕಾಣಬಹುದು. ಮಹಿಳೆಯರು ಯಾವ ರೀತಿಯಾಗಿ ಹೆಂಡದ ಪ್ರಭಾವದಿಂದ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಅವರ ಅಂತರಾತ್ಮಕ್ಕೆ ಮಾತ್ರ ಗೊತ್ತಿರುವಂಥ ವಿಷಯ. ಮಾನ್ಯರೇ, ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಂಬಂಧಪಟ್ಟ ಇಲಾಖೆಗಳು ಇದ್ರ ಬಗ್ಗೆ ಯಾವುದೇ ದಾಕ್ಷಿಣ್ಯ ಕ್ರಮವನ್ನು ಅನುಸರಿಸಬಾರ್ದು, ನಿರ್ದಾಕ್ಷಿಣ್ಯ ಕ್ರಮವನ್ನು ಅನುಸರಿಸಬೇಕು. ನಾವೆಲ್ಲ ಸೇರಿದಂಥ ಉದ್ದೇಶ ಏನಂದ್ರೆ, ನಮ್ಮ ಹುಂಚಳ್ಳಿ ಗ್ರಾಮ ಪಂಚಾಯತ್ ಕೊಪ್ಪದಲ್ಲಿ, ವಿಶೇಷವಾಗಿ ನಮ್ಮ ಕೊಪ್ಪ ಒಂದು ಕುಗ್ರಾಮ, ಕೇವಲ ಭತ್ತ ಮತ್ತು ಕಬ್ಬನ್ನು ಆಧರಿಸಿರುವಂತಹ ಬೆಳೆಯನ್ನು ಆಧರಿಸಿರುವಂತಹ ಗ್ರಾಮ. ಈ ಗ್ರಾಮದಲ್ಲಿ ಬಡತನ ತಾಂಡವವಾಡ್ತಾ ಇದೆ. ಅಷ್ಟೊಂದು ಸಾಕ್ಷರತೆ ಇಲ್ಲ, ಅನಕ್ಷರಸ್ಥರ ಸಂಖ್ಯೆನೇ ಜಾಸ್ತಿ ಇದೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಪ್ರತಿನಿತ್ಯ ಓಡಾಡುವಂತ ಜನ ಗಮನಿಸ್ತಾ ಇರುವಂತದ್ದನ್ನು ನೋಡಬಹುದು ನೀವು. ಇಲ್ಲಿ ಬೆಳಿಗ್ಗೆ ಬಂದ್ರೆ ಬೆಳಿಗ್ಗೆನೂ ಹೆಂಡ ಸಿಗ್ತದೆ. ಅತ್ಯಂತ ನಿರರ್ಗಳವಾಗಿ ಹೆಂಡ ಮಾರಾಟ ನಡೀತಾ ಇದೆ. ಅಕ್ರಮ ದಂಧೆ ತಾಂಡವವಾಡ್ತಾ ಇದೆ. ಇಲ್ಲಿ ಕುಡಿದು ಹೋದಂಥವ್ರು ಇಲ್ಲಿ ಮನೆಗೆ ಹೋಗಿ ಅವರು ಗಲಾಟೆ ಮಾಡುವಂಥದ್ದು, ಮಹಿಳೆಯರಿಗೆ ಸಮಸ್ಯೆ ಮಾಡ್ತಾರೆ, ಮಕ್ಕಳಿಗೆ ಸಮಸ್ಯೆ ಮಾಡ್ತಾರೆ. ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸದ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ. ನಮ್ಮೂರಿನಲ್ಲಿ ಬಹಳ ವಿದ್ಯಾವಂತರಿಲ್ಲ, ಎಲ್ಲ ಅನಕ್ಷರಸ್ಥರು, ಎಲ್ಲ ಬಡವರು. ಈ ಗಂಭೀರ ಅಂಶವನ್ನು ತಾವೆಲ್ಲ ಪರಿಗಣಿಸಬೇಕು. ನಮ್ಮಲ್ಲಿ ಎಲ್ಲ ಹಿರಿಯರಿದ್ದಾರೆ. ಇದು ಸತ್ಯವಾದ ಮಾತು, ಸತ್ಯಕ್ಕೆ ದೂರವಾದ ಮಾತಲ್ಲ. ಇಲ್ಲಿ ವಿದ್ಯಾರ್ಥಿನಿಯರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿಂದ 1.5 ಕಿಲೋಮೀಟರ್, ಇಲ್ಲಿಂದ 2 ಕಿಲೋಮೀಟರ್ ವರೆಗೂ ಕೂಡ ನಮ್ಮ ಊರಿನ ಭೌಗೋಳಿಕ ಪ್ರದೇಶ ಇದೆ. ಸುಮಾರು 2 ರಿಂದ 3 ಕಿಲೋಮೀಟರ್ ಭೌಗೋಳಿಕ ಪ್ರದೇಶ ಹೊಂದಿರುವಂತಹ ಕೊಪ್ಪ ಗ್ರಾಮ ಬಡತನದಿಂದ ಕೂಡಿದೆ. ಅನಕ್ಷರಸ್ಥರಿದ್ದಾರೆ, ಸಾಕಷ್ಟು ಅನಕ್ಷರಸ್ಥರಿದ್ದಾರೆ. ನಾವು ಸಂಬಂಧಪಟ್ಟ ಮಾನ್ಯ ಅಧಿಕಾರಿಗಳಲ್ಲಿ, ಮಾನ್ಯ ಸ್ಥಳೀಯ ಪೊಲೀಸ್ ಇಲಾಖೆಯಲ್ಲಿ, ಮಾನ್ಯ ತಹಶೀಲ್ದಾರರಿಗೆ, ಮಾನ್ಯ AC ಅವರಿಗೆ, ಮಾನ್ಯ DC ಅವರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಘನ ಸರ್ಕಾರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇವೆ. ಈ ಹೆಂಡದ ದಂಧೆ ಬಂದಾಗಬೇಕು. ಬಂದಾಗದ ಹೋದರೆ ಈ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತದೆ ಅನ್ನೋದನ್ನ ನಾವು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಈಗ ನಮ್ಮ ಮಹಿಳಾ ಪ್ರತಿನಿಧಿಗಳು ಈ ಬಗ್ಗೆ ಮಾತಾಡ್ತಾರೆ. ಯಾರಾದರೂ ಮಾತಾಡಿ. ನಾನು ಇಲ್ಲಿ ಬಾಣಂತನಕ್ಕೆ ಬಂದಿದ್ದು 4-5ನೇ ತಿಂಗಳ. ಇಲ್ಲಿ ನಮ್ಮಪ್ಪ ಕೂಲಿ ಕೆಲಸ ಮಾಡಿ ಇಲ್ಲಿ ಇವ್ರ ಅಂಗಡಿಗೆ 500 ರೂಪಾಯಿ ಪಗಾರ ದುಡ್ಕೊಂಬಂದ್ರೆ 300 ರೂಪಾಯಿ ಇಲ್ಲೇ ಹಾಕದೆಯ. ನಾನು 4 ತಿಂಗಳಿಂದ ನಮ್ಮ ಮನೆ ಕಿರಿಕಿರಿ ಜಗಳ, ಇನ್ನೇನಾದ್ರು ದೊಡ್ಡ ಜಗಳ ಆಗಬಾರ್ದು, ದೊಡ್ಡ ಸೈಜ್ಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಮ್ಮದು ಒಂದು ಮರ್ಯಾದೆ, ನನ್ನ ಗಂಡ ಒಂದು ಬಿಸ್ನೆಸ್ ಮ್ಯಾನು, ನಾನೊಂದು ಮರ್ಯಾದೆ ತಕ್ಕಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿವರೆಗೂ ಸಹಿಸ್ತಾ ಬಂದೆ. ಇದು ನನ್ನೊಂದು ಕನಸು. ಇಲ್ಲಿ ಹೆಂಡ ಬಂದಾದ್ರೆ ನಾನು ಹೇಳೋದಲ್ಲ, ನಮ್ಮೂರು ಎಷ್ಟೋ ಉದ್ಧಾರ ಆದಂಗೆ. ನಮಗೆ ಬೇರೆ ಏನು ಬೇಕಾಗಿಲ್ಲ. ನಮ್ಗೆ ಇಲ್ಲಿ ನಮ್ಮೂರಾಗ ಒಂದು ಹೆಂಡ ಬಂದ್ ಮಾಡಿದ್ರೆ ಅದೇ ಖುಷಿ. ನಾನು ಈಗ ಹೋಗೋ ದಿನ ಬಂತು ಅಂದ್ರೂ ಈ ಊರಾಗ ಬೆಳಿಗ್ಗೆ 2 ಗಂಟೆಯಿಂದ ಹಿಡಿದು ಬೆಳಗ್ಗೆ ಹಾಲು ಕುಡಿದು ನಮ್ಮಪ್ಪ ಡೈರಿಗೆ ನಂಗೆ ಹಾಲು ತರಕ್ಕೆ ಬರ್ತಾರೆ. ಹೆಂಡ ಇಲ್ಲಾಗಿದೆ, ಮನೆಗೆ ಬಂದಿದ್ದು ನಾನು ನೋಡೇ ಇಲ್ಲ. ದಯವಿಟ್ಟು ನಾವು ಕೇಳ್ಕೊಂಡಿದ್ದು ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರನೂ, ದಯವಿಟ್ಟು ಈ ಊರಾಗ ಹೆಂಡ ಬಂದ್ ಮಾಡಿ. ಈ ಸರ್ಕಲಾಗ ಹೆಂಡನೇ ಬೇಡ. ಏನಕ್ಕಾಗಿ ಎಲ್ಲರೂ ಕೂಲಿ ಮಾಡ್ಕಿ ತಿನ್ನೋರಾಗಿದ್ದಾಗ ನಾವು ದುಡಿದಷ್ಟು ಹೆಂಡಕ್ಕೆ ಹಾಕಿದ್ರೆ ಏನು ಮಾಡ್ತಾರೆ? ಪಟ್ಟಿಗೆ ಮಣ್ಣು ತಿಂತಾರ? ಇಲ್ಲ ಅಲ್ಲ. ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಇಲ್ಲಿ ಹೆಂಡ ಬಂದ್ ಮಾಡಿ. ಇಲ್ಲ ಅಂದ್ರೆ ಬೇಕಾದ್ರೆ ಇದು ನನ್ನ ಮಗ ನಮ್ಮ ಅಪ್ಪನ ಹತ್ರ ಬಿಟ್ಟು ಬಂದೀನಿ. ನಾನು ಬರಬೇಕು ಅಂತಲೇ ಬಂದಿದ್ದು. ಈ ದೂರ ಎಲ್ಲರೂ ಹೋಗೋದಾದ್ರೂ ಪರವಾಗಿಲ್ಲ, ನಾನು ನನ್ನ ಮಗನ ಬಿಟ್ಟು ಬರ್ತೀನಿ. ಆದರೆ ಇದು ಇಲ್ಲಿ ಹೆಂಡ ಬಂದಾಗಬೇಕಷ್ಟೇ. ಇದು ನಂದು ಇದು ಭಾಳ ವರ್ಷದ ಕನಸು ಅಂದ್ರೂ ಬೇಜಾರಿಲ್ಲ. ಈಗ ತುಂಬ ನಾನು ಕಾಲೇಜಿಗೆ ಹೋಗ್ಬೇಕ್ರಲ್ಲ ತುಂಬ ಟ್ರೈ ಮಾಡೀನಿ, ಯಾರ್ಯಾರಿಗೋ ಲೆಟ್ರ್ ಬರ್ದೀನಿ. ಸ್ವಲ್ಪ ದಿನ ಬಂದಾಗದು ಇದು ಎಲ್ಲೆಲ್ಲ ಮಂತ್ಲಿ ತಗೊತಾರೆ ಎಲ್ಲ ಗೊತ್ತು. ದಯವಿಟ್ಟು ಇದನ್ನು ಇಲ್ಲಿಗೆ ಬಂದ್ ಮಾಡಿ. ನಿಮ್ಮ ಹತ್ರ ನೀವು ಎಷ್ಟಾಗುತ್ತೆ, ನೀವು ನಮ್ಮ ಹತ್ರ ಎಲ್ಲಿವರೆಗೆ ಬರೋಕ್ಕಾಗುತ್ತೋ ನಾವು ಅಲ್ಲಿವರೆಗಂತೂ ಬಂದೇ ಬರ್ತೀವಿ. ನಮ್ಗೆ ಇಲ್ಲಿ ಬಂದ್ ಮಾಡೋಕ್ಕೊಂದು ಹೆಲ್ಪ್ ಮಾಡಿ ಅಷ್ಟೇ. ನಿರ್ಮಾಣ ಆಗಬೇಕು. ಯಾಕೆಂದರೆ ನಾವು ಬಡವರು, ನಮ್ಮ ಗ್ರಾಮ ಭಾಳ ಬಡವರನ್ನು ಹೊಂದಂಥ ಗ್ರಾಮ ಮತ್ತು ಚಿಕ್ಕ ಗ್ರಾಮ, ಕುಗ್ಗು ಗ್ರಾಮ. ಮತ್ತು ನಾವು ಭತ್ತ, ಅಡಿಕೆನೂ ಅಲ್ಲ, ಭತ್ತ ಕಬ್ಬು ಎರಡೇ ಕಷ್ಟದ ಮೇಲೆ, ರಟ್ಟೆ ಬಲದ ಮೇಲೆ ಮಾಡೋಂಥ ಉತ್ಪನ್ನ. ಅದು ಬಿಟ್ಟು ಬೇರೆ ಯಾವುದೂ ಉತ್ಪನ್ನ ಇಲ್ಲ. ಆ ಒಂದು ಉತ್ಪನ್ನದಲ್ಲೂ ಆ ಹಾಲು ಕೊಟ್ಟು ಈ ಹಾಲು ಕುಡ್ಕೊ ಹೋಗ್ಬಿಟ್ರೆ ನಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಆಗಲ್ಲ ಸರ್. ಸುಶಿಕ್ಷಿತವಾದಂತಹ ಒಂದು ಸಮಾಜ ನಿರ್ಮಾಣಕ್ಕೆ ಕಾಲೇಜ್ ಮಕ್ಕಳು ನಮ್ಮೂರು 2 ಕಿಲೋಮೀಟರ್ ಭೌಗೋಳಿಕ ಇದಿದೆ. ಏನಂದರೆ ಭೌಗೋಳಿಕ ಕ್ಷೇತ್ರವನ್ನು ಒಳಗೊಂಡಿದೆ, ಪ್ರಾದೇಶಿಕ ಕ್ಷೇತ್ರ. ಇಲ್ಲಿ ಎಲ್ಲ ಒಂಟಿ ಮನೆ, ಎಲ್ಲ ಒಂದು ಹುಡುಗಿಯರು ಒಬ್ಬಂಟಿಯಾಗಿ ಹೋಗಬೇಕು. ಸಂಜೆ ಟೈಮಲ್ಲಿ 7:15 ಬಸ್ಸಿಗೆ ಬಂದವರು ಇಲ್ಲಿ 8 ಗಂಟೆಗೆ ಇಳಿತಾರೆ. 8 ಗಂಟೆಯಿಂದ ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ಹೆಂಡ ಸಿಕ್ಕಾಬಟ್ಟೆ ಬೈಕ್ ನೆಟ್ಕೊಳ್ತವೆ ಅಡ್ಡಾದಿಡ್ಡಿಯಾಗಿ. ಅದು ಏನದು ಅಲ್ಲಿ ವಾತಾವರಣ ಏನು? ಅವ್ರಿಗೆ ಹೆಂಗೆ ರಕ್ಷಣೆ ಭದ್ರತೆ ಎಲ್ಲಿದೆ? ಅವ್ರಿಗೆ ಭದ್ರತೆ ಕೊಡಬೇಕು. ಈ ಸ್ಟ್ರೈಕ್ ಮಾಡೋ ಉದ್ದೇಶ ಇಷ್ಟೇ, ಈ ಪ್ರತಿಭಟನೆ ಮಾಡೋ ಉದ್ದೇಶ ಇಷ್ಟೇ. ನಂಬರ್ 1 ನಮ್ಮಲ್ಲಿ ಶಾಂತಿ ನೆಲೆಸಬೇಕು ಮತ್ತು ಬಡತನಕ್ಕೆ ಇರುವಂಥ ಊರಲ್ಲಿ ನಮ್ಮ ಆರ್ಥಿಕ ಮಟ್ಟ ಸುಧಾರಿಸ್ಕೊಳ್ಳಿಕ್ಕೆ ಇದು ನೇರ ಅಡ್ಡ ಪರಿಣಾಮವಾಗಿ ನಮಗೆ ಕಾಡ್ತಾ ಇದೆ. 1. ನಂಬರ್ 2, ನಮ್ಮ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಇದು ಕುತ್ತು ತರಬಾರ್ದು ಹೆಂಡ, ಆಯಿತಾ? ನಂಬರ್ 3, ಯಾವುದೇ ಅಹಿತಕರ ಘಟನೆ ಆಗಬಾರ್ದು. ನಂಬರ್ 3. ನಂಬರ್ 4 ಏನಂದರೆ, ಇಲ್ಲಿ 2 ದಶಕಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ. 1.5 ದಶಕಗಳಿಂದ ಇಲ್ಲಿ ಹೆಂಡ ವ್ಯಾಪಾರ ನಿರರ್ಗಳವಾಗಿ ನಡೀತಾ ಇದೆ. ನಮ್ಮೂರಿನ ಭವಿಷ್ಯನೂ ಕೂಡ
ನಾವು 20 ವರ್ಷ ಹಿಂದೆ ಹೋಗ್ಬಿಟ್ಟಿದ್ದೇವೆ ಆಲ್ರೆಡಿ. ನಾವು 20 ವರ್ಷ ನೀವು ಯಾರ್ದಾದ್ರು ಬಂದು ನೋಡ್ಬೋದು. ನಾವು ಒಂದು 20 ವರ್ಷ ಹಿಂದೆ ಹೋಗಿದ್ದೇವೆ. ನಮ್ಮ ವೈಯಕ್ತಿಕ ಆರ್ಥಿಕ ಹಿನ್ನಡೆ ಆಗ್ತಾ ಇದೆ ಹೆಂಡದಿಂದ. ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಅನೇಕರು ಅನಾರೋಗ್ಯದಿಂದ ಬೇಗನೆ ಸಾಯ್ತಾ ಇದ್ದಾರೆ. ಇಂಥವೆಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಇಂಥ ಎಲ್ಲ ಸಮಸ್ಯೆಗಳು ಬೇಗನೆ ನಿಲ್ಲಬೇಕು. ಬೇಕೇ ಬೇಕು, ಬೇಕೇ ಬೇಕು. ಅಕ್ರಮವಾಗಿ ಹೆಂಡ ಮಾಡುವುದನ್ನು, ಅಕ್ರಮವಾಗಿ ಹೆಂಡ ಮಾರುವುದನ್ನು ನಮ್ಮ ಊರು ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಊರು ನಮ್ಮ ಹೆಮ್ಮೆ. ಇದು ಐವರ್ಸ್ ಉಂಟಾ? 4 ಐವರ್ಸು. ಬಿಯರ್ ಇದೆ 2. ಹಾಂ, ಕೋಲ್ಡ್ ಇದ್ರು ಕೋಲ್ಡ್ ಇದೆ. ಇಲ್ಲ ಬೇಕು. ಮುಂಜಾನೆ ಹಾಂ ಹಂಗೆ ಕವರೆಲ್ಲ ಕೊಡೋಕೆ ಸಾಕು. ಬ್ಯಾಗ್ ಹಾಂ